ಟೀ ಸುಡ್ತಾ ಇದೆ, ಹುಷಾರ. ಯಾಕೋ ಪುಂಡ ಇಷ್ಟೊಂದು ಗಾಬರಿ ಆಗಿದೆಯಾ? ಫೋನಲ್ಲಿ ಹೇಳಿದ್ನಲ್ಲ, ದುಡ್ಡು ತಂದಿದ್ಯಾ? ತಂದಿದ್ದೀನಾ? ಎಷ್ಟಿದೆ? 50,000. ನಂಗೆ ಅಷ್ಟು ಬೇಕು ಕೊಡು. ಯಾಕೋ ಅಷ್ಟೊಂದು ದುಡ್ಡು? ಸಾಲ ಅಂತ ಕೊಟ್ಟಿರಪ್ಪ, ಇನ್ನೊಂದು 2 ಅವರಲ್ಲಿ ವಾಪಸ್ ಕೊಡ್ತೀನಿ. 2 ಅವರ್ಗೆ ಎಂಥದ್ದು ಸಾಲ? ಟೀ ಕುಡಿ ನೀನು, ಸುಮ್ಮನೆ ಟೀ ಕುಡಿ ನೀನು. ತಗೊಳ. ಯಾಕೋ ಇಷ್ಟೊಂದು ದುಡ್ಡು? ಏನೋ ಮಾಡ್ತಿದ್ಯಾ ಇದರಲ್ಲಿ? ದೇವ್ರಿಗೆ ನೈವೇದ್ಯ ಇಡ್ತೀನಿ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ ನೋಡು. ಆಲ್ ದ ಬೆಸ್ಟ್ ಹೇಳಿ ನನ್ನ ಟೀನು ನೀನೇ ಕುಡಿದು ಓಡ್ತಾ ಇರು. AB ಇವೆಂಟ್. ಪುಡ ನೋಡಿ ಕಿಟ್ಟೆ, ಏನೋ ಮಗ ಬಂಡವಾಳ ಸಿಕ್ತಾ? ಏನೋ ಚೂರ ಪರ ಸಿಕ್ತಪ್ಪ. 25 ಗೆದ್ದಿದ್ದೀನಮ್ಮ. ಶಾಬಾಷ್ ಕಿಟ್ಟೆ. ಮತ್ತೆ ಆನೆ ಗೆಲ್ಬೇಕು ಅಂದ್ರೆ ಆನೆನೆ ತರಬೇಕು, ಹಾಗೆ ದುಡ್ಡು ದುಡಿಬೇಕು ಅಂದ್ರೆ ದುಡ್ಡೇ ತರಬೇಕು. ಆಡ ಆಡ ಆಟ ಆಡ. ಚಿನ್ನದಂತ ಮಾತು. ಮತ್ತೆ 50,000. ಆಡು ಆಡು ಆಡಿ ನೋಡು ಆಡು. ಕಿಟಿ 50,000 ಇದ್ದಿದ್ದು 1 ಲಕ್ಷ ಆಗೋಯ್ತು. ಏನೋ ಇದು ವಂಡರು ಮಗ. 7 ವಂಡರ್ ಬಿಟ್ರೆ ಇದೆ ಕಣೋ 8 ವಂಡರು. ನೋಡ್ ಮಗ, ನಿಮಿಷದಲ್ಲಿ ಇಲ್ಲಿ ಹುಲಿ ಇಲಿ ಆಗುತ್ತೆ, ಇಲಿ ಹುಲಿ ಆಗ್ಬಿಡುತ್ತೆ. ಆಡ. ಲಕ್ಷ್ಮಿ ಜೊತೆ 5 ಪೈಸು. ಮಗ, ಲಕ್ಷ್ಮಿ ನಿನ್ನ ಸುತ್ತಮುತ್ತನೇ ಇರ್ತಾಳೆ ಕಣೋ. ಇದೊಂಥರ ಮ್ಯೂಸಿಕಲ್ ಚೇರ್ ಇದ್ದಂಗೆ, ಅದೃಷ್ಟ ಇದ್ರೆ ಸೀಟ್ ಸಿಕ್ಕೇ ಸಿಗುತ್ತೆ. ಹಾಗಂತ ಆಟ ಆಡೋದು ಬಿಡಬಾರ್ದು. ಆಡ. ಹೊಳಿತು ಲಕ್ಕು. ಆಡು ಆಟ ಆಡು ನೀ ಆಡು ಆಡು. ಹಲೋ ಸರ್, ನಾನು ಬಿಡುವಾದಾಗ ಬರ್ತೀನಿ ಸರ್ ಆಫೀಸ್ಗೆ. ಇಲ್ಲ ಸರ್, ಯಾವಾಗ ಅಂತ ಹೇಳಕ್ಕಾಗಲ್ಲ ಸರ್. ಸರ್ ನಂಗೆ ಒಂದು 8 ದಿನ ರಜಾ ಬೇಕಿತ್ತು ಸರ್. ನಮ್ಮ ತಾತನಿಗೆ ಏನಾಗಿಲ್ಲ ಸರ್. ಇಲ್ಲ ಸರ್, ನಮ್ಮ ಅಜ್ಜಿಗೂ ಏನೂ ಆಗಿಲ್ಲ ಸರ್. ಸರ್ ಅವರಿಬ್ರಿಗೂ ಏನೂ ಆಗಿಲ್ಲ ಸರ್. ಸರ್ ನನಗೆ ಮೈ ಹುಷಾರಿಲ್ಲ ಸರ್. ಹಾಂ ಸರ್. ಸರ್ ಏನು ಹೇಳ್ತೀರಾ ಸರ್? ಆಸ್ಪತ್ರೆಗೆ ಹೋಗೋದು ಬರೋದು ಹೋಗೋದು ಬರೋದು. ನನ್ನ ಜೀವನನೇ ಅಂದರ್ ಬಾರಾಗೋಗಿದೆ ಸರ್. ಸರ್ ಸರ್ ನಂಗೊಂದು ಸ್ವಲ್ಪ ಟೈಮ್ ಕೊಡಿ ಸರ್, ಬರ್ತೀನಿ. ಓಕೆ. ತಲೆ ತಿಂತ ಅಂದರು. ಯಾರೋ ಅದು ಪುಂಡ? ಏಯ್ ನಮ್ಮ ಬಾಸ್ ಕಣ. ತರ್ಲೆ ನನ್ನ ಮಗ. ಕೆಲಸ ಪೆಂಡಿಂಗ್ ಇದೆ ಅಂತ ಬಡ್ಕೊಂತಾನೆ ಇರ್ತಾನೆ. ಮಗ, ದಿನಕ್ಕೆ 1 ಲಕ್ಷ ಕೊಟ್ರೆ ಹೋಗ. ಹಾಗಲ್ಲ, ದಿನಕ್ಕೆ 1 ಲಕ್ಷ ಕೊಟ್ಟರು ಹೋಗಲ್ಲ ನಾನು. ಮತ್ ಹೇಳೋ, ಆಗ್ಲಿಂದ 20 ಸಲ ಫೋನ್ ಬಂತಲ್ಲ. ಬಾರಮ್ಮ. 2 ಲಕ್ಷ 2 ಲಕ್ಷ. ಅಯ್ಯೋ ಚಿಟಿ, 2 ಲಕ್ಷ ಕಣೋ. ಆಡ ಆಡ. ಹಲೋ ಸರ್, ಏನ್ ಸರ್? ಸರ್ ಇಲ್ಲ ಸರ್, ಇನ್ಮೇಲೆ ಕೆಲ್ಸಕ್ಕೆ ಬರಕ್ ಆಗಲ್ಲ ಸರ್. ಸರ್ ನೀವು ತುಂಬಾ ಕೆಲಸ ಕೊಡ್ತೀರಾ ಸರ್, ನನ್ನ ಕೈಲಿ ಆಗಲ್ಲ ಸರ್. ರೆಸಿಗ್ನೇಷನ್ ಲೆಟರ್ ಕೊಡ್ತೀನಿ ಸರ್ ನಾನು. ಸರ್ ರಾಜೀನಾಮೆನ್ ವಾಟ್ಸ್ಆಪ್ ಮಾಡ್ತೀನಿ, ಆಮೇಲೆ ಇಮೇಲ್ ಅಲ್ಲೂ ಕಳಿಸ್ತೀನಿ. ಇಲ್ಲಿ ನಿಮ್ಗಿಂತ ಜಾಸ್ತಿ ಸಂಬಳ ಕೊಡೋರು ಸಿಕ್ಕಿದ್ದಾರೆ, ಗೊತ್ತಾಯ್ತಾ? ರೇ ಇಡ್ರಿ ಫೋನು. ಆಡ್ರ ಭೇಷ್ ಭೇಷ್ ಕಣಪ್ಪಣ್ಣ. ಏನ್ ಧೈರ್ಯ ಬಂದ್ಬಿಡ್ತು ನಿಂಗೆ. ಒಂದ್ ವಿಷಯ ಹೇಳ್ತೀನಿ ತಿಳ್ಕೊ, ದುಡ್ಡಿದ್ರೆ ರೆಕ್ಕೆ ಬಂದಂತೆ. ನಿಜ ಕಣ ಕಿಟ್ಟಿ. ರೊಕ್ಕ ಇದ್ರೆ ರಾಜ ಏನು, ರಾಜನ ಅಕ್ಕನೂ ಬರ್ತಾಳೆ. ಸ್ವೀಟು, ಒಂದು 50,000 ರೂಪಾಯಿ ಸಿಗತ್ತಾ? ಏನಪ್ಪ, ಮೊನ್ನೆ ತಾನೇ ಸ್ಯಾಲ್ರಿ ಆಗಿದೆ, ನನ್ನ ಹತ್ರನೇ ದುಡ್ಡು ಕೇಳ್ತಿದ್ದೀರಾ ನೀವು? ನೋಡು ಸ್ವೀಟು, ಯಾವ್ದೋ ಒಂದು ಒಳ್ಳೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತಿದ್ದೆ. 50,000 ರೂಪಾಯಿ ಹಾಕಿದ್ರೆ 1 ಲಕ್ಷ ಬರತ್ತಂತೆ. ಸ್ವೀಟು, ಹಣಕ್ಕೆ ಜಾತಿ ಧರ್ಮ ಕುಲ ಪಂಥ ಏನೂ ಇರಲ್ವಂತೆ. ನಮ್ಮ ಗ್ರೇಟ್ ಲೇಖಕ ಬೀಚಿ ಅವ್ರು ಏನ್ ಹೇಳಿದ್ದಾರೆ? ಕಾಲ್ಗರ್ಲಿಂದ ಕಾವಿ ಸ್ವಾಮಿವರೆಗೂ ಎಲ್ರಿಗೂ ಹಣದ ಹುಚ್ಚು. ಈ ಜಗತ್ತಲ್ಲಿ ಹಣವೇ ತಂದೆ, ಹಣವೇ ತಾಯಿ, ಹಣವೇ ಬಂಧು ಬಳಗ. ನೋಡಿಸ್ಬಿಟ್ಟು ನನಗೆ ಈ ಚರ್ಚೆ ಮಾಡಕ್ ಟೈಮ್ ಇಲ್ಲ, ಅರ್ಜೆಂಟ್ ಅಲ್ಲಿ ಇದ್ದೀನಿ, ಚರ್ಚೆ ಬೇಡ. ಜಾನು, ನನ್ನ ಹತ್ರ ಇರೋದೇ 10,000 ರೂಪಾಯಿ ಸಾಕು. ಹನಿ ಹನಿ ಗೂಡಿದ್ರೆ ಹಳ್ಳ. ಕೊಡು 10,000 ರೂಪಾಯಿ. ಏನು ನಂಗೆ ವಾಪಸ್ ಎಷ್ಟು ಕೊಡ್ತೀರಾ? ಈ 10,000 ನಾಳೆ ಕೊಟ್ಬಿಡ್ತೀನಿ ನಿನಗೆ. ಬಡ್ಡಿ ಯಾರು ಕೊಡ್ತಾರೆ? ಸ್ವೀಟು, ಬಡ್ಡಿ ಕೊಡದೇ ಇರಕ್ಕಾಗತ್ತಾ ನಿನಗೆ? ಬಡ್ಡಿ ವಸೂಲಿಗೆ ಇನ್ನೊಂದು ಪದಾನೇ ಹೆಂಡತಿ. ನೋಡು, ನೀನೀಗ ನಂಗೆ 10,000 ರೂಪಾಯಿ ಕೊಟ್ಟಿದ್ಯಾ ಅಲ್ವಾ,
ನಾಳೆ ನಿನ್ಗೆ 5,000 ರೂಪಾಯಿ ಪ್ಲಸ್ 5 ಲಡ್ಡು. ಏನೋ 50,000 ಬಡ್ಡಿ ಅಂತೆಲ್ಲ ಮಾತಾಡ್ತಿ ಪಾಪಣ್ಣ. ಏನೋ ಬಡ್ಡಿ ವಿಷಯ ಮಾತಾಡ್ತಿದ್ದ, ಏನದು? ನಿನಗೆ ಯಾಕ ಬೇಕದು? ಹೋಗಲೇ. ಸರಿ, ದುಡ್ಡಿದೆ ನನ್ನ ಹತ್ರ. ನಿನಗೆ ಯಾಕೋದು? ಹೋಗಲೇ. ನಿಮ್ಮೆ ನೇತ್ರ ಇದೆ ನಿಮ್ಮಿ ದುಡ್ಡು? ಇಲ್ಲ. ನಿಮ್ಮೆ ನಿನ್ನ ಹತ್ರ 100 ರೂಪಾಯಿ ಇದೆ ತಾನೆ? ಲೋ ಕೊಡ್ರೋ, ನಿಮ್ಮ ಹತ್ರ ಇಟ್ಕೊಂಡು ಏನ್ರೋ ಮಾಡ್ತಿದ್ದೀರಾ ನೀವು? ಪಾನಿಪುರಿ ಈಟ್ ಮಾಡಕ್ ಗೋ ಮಾಡ್ತಿದೀವಿ. ಅಲ್ಲ ಪಾಪಣ್ಣ, ನಮ್ ದುಡ್ಡು ನಿನಗೆ ಯಾಕೆ ಇವಾಗ? ಇವತ್ತು ಕೊಡ್ರೋ, ನಾಳೆ ಸಂಜೆ ಇಬ್ರಿಗೂ 1,000 ರೂಪಾಯಿ ವಾಪಸ್ ಕೊಡ್ತೀನಿ. 1,000 ರೂಪಾಯಿ? 1,000 ರೂಪಾಯಿ? 100 ರೂಪಾಯಿ ಕೊಟ್ರೆ 1,000 ರೂಪಾಯಿ ಕೊಡ್ತೀಯಾ? ತಗೋ ಪಾಪಣ್ಣ, ಮೇಲ್ಗಡೆ ಬೇರೆ ಪ್ಯಾಂಟ್ ಜಾಬಲ್ಲಿ ಇನ್ನೊಂದು 100 ರೂಪಾಯಿ ಇರ್ಬೇಕು. ಅತ್ತನ್ ಕೊಟ್ರೆ ಇನ್ನೊಂದು 1,000 ಕೊಡ್ತೀಯಾ? ಏನ್ ಕಾಯ್ತಿದ್ಯಾ? ಓಡು. ನನ್ನ ಹತ್ರ 100 ರೂಪೀಸ್ ಇದೆ, ಗಿವ್ ಮಾಡ್ತೀನಿ. ಓಡು ಓಡು ಓಡು, ಮಜ್ಜೆ ಮಾಡು ಮಜ್ಜೆ ಮಾಡು. 50,000 ರೂಪಾಯಿ ಸಾಲದಲ್ಲಿ 1.5 ಲಕ್ಷ ಸಾಲ ಕೊಟ್ಟಿದ್ದೀನಿ. ಯಾವಾಗ ಕೊಡ್ತೀಯಾ? ಇನ್ನೊಂದು 50,000 ಬೇಕಿತ್ತಲ್ಲ. ಇಲ್ಲ ಕಣ, ಇಲ್ಲ. ಫಸ್ಟ್ ನಾನು ಕೊಟ್ಟಿರೋದನ್ನ ವಾಪಸ್ ಕೊಡೋ. ಹ್ಞೂ ಕಣ, ನಾನು ಅದನ್ನೇ ಹೇಳ್ತಿರೋದು. ನೀನು ರೌಂಡ್ ಫಿಗರ್ ಮಾಡಿ ನನಗೆ 2 ಲಕ್ಷ ಕಳಿಸು, ನನಗೆ ಬಡ್ಡಿ ಸಮೇತ 50,000 ಸೇರಿಸ್ಕೊಡ್ತೀನಿ. ಆಯ್ತು ಕಣ, ಅಸಲಿಗೆ ಮೋಸ ಇಲ್ಲ ತಾನೆ? ಖಂಡಿತ ಇಲ್ಲಪ್ಪ. ಈಗ ನೋಡು, ನನಗೆ ಟೈಮ್ ಇಲ್ಲ. ನೀನು ನನಗೆ ಟ್ರಾನ್ಸ್ಫರ್ ಮಾಡ್ತೀಯಾ ಇಲ್ವಾ? ನಾನು ನಿನಗೆ ಬಡ್ಡಿ ಸಮೇತ ಕೊಡ್ತೀನಿ. ನಿನ್ನ ಮೊಬೈಲ್ ಮೇಲೆ ಆಣೆ. ಈಗಲೇ ಮಾಡ್ತೀನಿ. ಥ್ಯಾಂಕ್ ಯು. ಗೆಲುವು ನಂದೇ. ಓ ಭ್ರಮೆ ಬಿಟ್ಬಿಡ್ತೀವಾ? ಚಿನ್ನ ಇಟ್ಟಾಡ್ತಿರೋದು. ಲಕ್ಷ್ಮವ್ವ ಆಡ ಮಗ. ನನ್ನ ನೀನು ಗೆಲ್ಲಲಾರೆ, ತಿಳಿದು ಚಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಗಂಡಿಂದ ಸೋಲೋಕೆ ಆಸೆಯೇ ನಿನಗೆ. ಕಿಟ್ಟೆ ಹೆಂಡತಿ ಓಡ್ಬೇಕು ಹೇಳ್ಕಣೋ. ಧರ್ಮರಾಯನು ಜೂಜಲ್ಲಿ ತನ್ನ ಹೆಂಡತಿನ ಅಡ ಇಟ್ಟೆ ಆಡಿದ್ದು. ಹೋಗೋಣ. ಲಾಸ್ ಮೇಲೆ ಲಾಸು. ನನ್ನ ಹೆಂಡತಿ ಒಡವೆ ಹೇಳ್ಕಣೋ. ಈಗ ಅದು ಹೋಯ್ತು. ನಾವು ಪುಂಡ, ಅದೃಷ್ಟ ಇದ್ರೆ ಸಾಲದು ಕಣೋ, ಆಡೋ ನ್ಯಾಕು ಇರ್ಬೇಕು. ಕೆಟ್ಟದಾಗ ಆಡ್ ಸೋತ್ರೆ ಅದಕ್ಕೆ ನಾನೇನೋ ಮಾಡಕ್ಕಾಗುತ್ತೆ? ಹಲೋ, ಹೇಳ ರಾಜೇಶ. ಲೋ ಆಯ್ತು ಕಣ, ಸಾಲ ವಾಪಸ್ ಕೊಡ್ತೀನಿ ಕಣ. ಲೋ ರಾಜೇಶ, ಎಲ್ಲೋ ಓಡೋಗ್ತೀನಿ. ಯಾಕೋ ಇಷ್ಟೊಂದ್ಸಲ ಫೋನ್ ಮಾಡಿ ತಲೆ ತಿಂತೆ ನೀನು? ಕೊಡ್ತೀನಿ ಕಣ, ಇಡೋ ಫೋನು ನೀನು. ಮಗ, ನಿನಗೆ ಅದೃಷ್ಟ ಇದೆ ಕಣೋ, ಆದ್ರೆ ಯಾಕೋ ಸ್ವಲ್ಪ ಉಲ್ಟಾ ಹೊಡಿತಾ ಇದೆ. ವಾರದಲ್ಲಿ ಗೆಲ್ತೀಯ ಮಗ. ಬಾ ಹೋಗೋಣ. ಜಯರಾಮ, ಬನ್ನಿ. ಏನಕ್ಕೋ? ಬನ್ನಿ ನೀವು. ಎಲ್ಲಿಗೆ? ನೋಡಿ, ದೇವರ ಮನೇಲಿ ಇದ್ದಿದ್ದಲ್ಲ, ಏನಾಯ್ತು? ಏರು ಕುಂಡಲವಾರ ವೆಂಕಟರಮಣ ಗೋವಿಂದ. ಶ್ರೀಹರಿ, ಕರೆಕ್ಟ್ ಆಗಿ ಹೇಳು. ಅಯ್ಯೋ, ತಗೊಳ್ಳಿ ಅದಕ್ಕೆ ವಿಡಿಯೋ ನೋಡಿ. ಏನೋ ಬಂದಿದೆ ನಿಮ್ಮ ಅಣ್ಣಂಗೆ. ಶ್ರೀಹರಿ, ಅವ್ರನ್ನ ಫಾಲೋ ಮಾಡೋ. ಹಂಗಂತೀರಾ? ಅದು ಬೆಸ್ಟ್ ಕಣ. ಥ್ಯಾಂಕ್ಸ್ ನಿಮಗೆ. ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ. ಕಿಟೆ, ಮನೇಲಿರೋ ಬೆಳಿ ಸಾಮಾನೆಲ್ಲ ಮಾರಿ 30,000 ರೂಪಾಯಿ ತಂದೀನಿ ಕಣ. ಅಷ್ಟು ಬೇಡ, 10,000 ಇಟ್ಟಾಡು. ಪುಂಡ ಬರಲಿ ಬೇರೆ. ನೀನ್ ಇಲ್ಲಿಗೆ ಬರ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ನಿನಗೆ ಸಾಲನೆ ಕೊಡ್ತಾ ಇರಲ್ಲ ಕಣ. ಆಯ್ತು ಬಿಡಲ್ಲ. ನನ್ನ ದುಡ್ಡು ಯಾವಾಗ ಕೊಡ್ತೀಯಾ? ಕೊಡ್ತೀನಿ ಹೋಗ. ನನ್ನ ದುಡ್ಡು ಯಾವಾಗ ಕೊಡ್ತೀಯಾ? 1-2 ದಿನ ಟೈಮ್ ಕೊಡಪ್ಪ. ನೀನ್ ಆಫೀಸ್ ಬೇರೆ ಹೋಗ್ತಾ ಇಲ್ಲ, ಸಾಲ ಎಲ್ಲ ತೀರಿಸ್ತೀಯಾ? ಆಗಲ್ಲ ಕಣೋ, ಏನ್ ಸಖತ್ ಲಾಭ ಇದೆ ಗೊತ್ತಾ ಇಲ್ಲಿ, ಅದಕ್ಕೆ ಕಾಡು ಹೊಡಿತಿರೋದು. ಈ ಸ್ಪೀಟಲ್ಲಿ ಕುದುರೆಗಳನ್ನ ನಂಬಿ ಯಾರು ಉದ್ಧಾರ ಆಗಿಲ್ಲ ಕಣೋ.
ಬೇರೆಯವರೆಲ್ಲ ಏನ್ ಸಗಲಾಗಿ ದುಡಿತಾ ಇದಾರೆ ಗೊತ್ತಾ ಇಲ್ಲಿ? ಬಂದಿದ್ದು ಉಳಿಯುತ್ತಾ? ಆಸೆ ಪಟ್ಟಷ್ಟು ದುರಾಸೆ ಹೆಚ್ಚಾಗುತ್ತೆ. ಲಕ್ಷ ಬಂದ್ರೆ 2 ಲಕ್ಷ, 2 ಲಕ್ಷ ಬಂದ್ರೆ 4 ಲಕ್ಷ. ದುರಾಸೆ ಪಟ್ಟಷ್ಟು ಮನುಷ್ಯ ಮುಳುಗ್ತಾ ಹೋಗ್ತಾನೆ. ರಾಜೇಶ, ಮೊದಲು ಎಷ್ಟು ಗೆದ್ದಿದ್ದೆ ಗೊತ್ತಾ ನಾನು? ಹೌದಪ್ಪ, ಮೀನ್ ಹಿಡಿಯುವಾಗ ಗಾಳಕ್ಕೆ ಎರೆಹುಳನ್ನ ಸಿಕ್ಕಿಸ್ತಾರೆ. ಮೊದ್ಲು ಗೆಲ್ಲಿಸ್ತಾ ಹೋಗ್ತಾರೆ, ಆಮೇಲೆ ಸೋಲ್ಸೋದು. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ನೀನು 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಸಾಲ ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಿನ್ ಮನೆ ಹರಾಜ್ ಹಾಕಿಸ್ತೀನಿ. ಹೋಗಲೇ, ನಾನು ಮನೆ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತು. ನೋಡ, ಇದೇ ಜಾಗದಲ್ಲಿ ಇನ್ನು 2 ದಿನ 2 ಕೋಟಿ ದುಡಿತೀನಿ, ಹೊಸ ಮನೆ ಕಟ್ಟಿಸ್ತೀನಿ. ನೀನ್ ಇಲ್ಲೇ ನಿಂತೀರಾ? ನಾನು ಬಂದು ಆ ಮನೆ ನಿನಗ್ ಬರ್ಕೊಡ್ತೀನಿ. ಆಗಲೇ, ಆಗ ಈ ದೌಲತ್ಗೆಲ್ಲ ಏನ್ ಕಮ್ಮಿ ಇಲ್ಲ. ಇದು ನೀವೆಲ್ಲ ನಿಲ್ಲಿ. ಬನ್ನಿ ಆಟಾಡೋಣ. ಏನಟ ಎಲ್ಲಿ? ಬನ್ನಿ ಕ್ಲಬ್ ಒಳಗ್ ಹೋಗಿ ಇಸ್ಪಿಟ್ ಆಡೋಣ. ಏನ್ ಉಳ್ದಿದೆ ಅಂತ ಆಡಕ್ಕೆ? ನನ್ ಮಾಂಗಲ್ಯ ಇದೆಯಲ್ಲಪ್ಪ, ಇದನ್ನ ಅಡ ಇಟ್ಬಿಟ್ಟು ಆಟಾಡೋಣ. ಇದನ್ನ ಅಡ ಇಟ್ಟ ಮೇಲೂ ನೀವ್ ಸೋತ್ರೆ ನನ್ನನ್ನೇ ಅಡ ಇಟ್ಬಿಡಿ. ಧರ್ಮರಾಯ ದ್ರೌಪದಿನ ಅಡ ಇಟ್ಟಿದ್ನಲ್ಲ ಹಾಗೆ. ಬಿಟ್ಟು ಸುಮ್ನೆ ಚುಚ್ಚು ಮಾತಾಬೇಡ. ಸೇರೆ, ನೀನ್ ಇಲ್ಲ ನಿಲ್ಲೋ, ಇದೇ ಜಾಗದಲ್ಲಿರೋ. 2 ದಿನ ಟೈಮ್ ಕೊಡೋ, 2 ಕೋಟಿ ರೂಪಾಯಿ ಹೊಸ ಮನೆ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ನನಗ್ ಕೊಡ್ತೀನಿ ಅಂದಲ್ಲೋ. ಫಸ್ಟ್ ನೀನ್ ಕೊಟ್ಟಿರೋ 2 ಲಕ್ಷ ವಾಪಸ್ ಕೊಡ್ತೀನಿ. ತಡಿಯಾ, ಬರ್ರೋ ಮನೆಗೆ. ಹೆಂಗೋ 2 ಕೋಟಿ? ನಿಮ್ ಮನೆ ಹರಾಜ ಕಣ. ಸುಮ್ನೆ ನಿಂತ್ಕೊಳ್ರಿ. 80 ಲಕ್ಷ ಒಂದು ಸಾರಿ, 90 ಲಕ್ಷ, 90 ಲಕ್ಷ ಒಂದು ಸಲ, 1.5 ಕೋಟಿ, 1.5 ಕೋಟಿ ಒಂದು ಸಲ, 2 ಕೋಟಿ, 2 ಕೋಟಿ ಒಂದ್ ಸಲ, 2 ಕೋಟಿ 2 ಸಲ, 3 ಸಲ ಬೇಡ. ಏನ್ರಿ 3 ಸಲ ಬೇಡ? ಶ್ರೀಮತಿ ಲೇಲೆ ಪುಂಡ ಇಸ್ಪೀಟಾಟ ಆಡಿ ಎಲ್ಲ ಸೋತ್ಬಿಟ್ಟು ಈ ಮನೆನ ಹರಾಜಿ ತಂದ್ಬಿಟ್ಟಿದ್ದಾನೆ ಕಣೆ. ನನ್ ಪುಂಡನ ಅಕಸ್ಮಾತ್ ಈ ಮನೆ 2 ಕೋಟಿಗೆ ಹರಾಜಿ ಬಂದ್ಬಿಟ್ರೆ? ಯೋಚನೆ ಮಾಡ್ಬಿಡ್ರಿ, ನಿಮ್ನ 3 ಕೋಟಿಗೆ ಹರಾಜ್ ಹಾಕಿ ಈ ಮನೆನ ವಾಪಸ್ ಪಡಿತೀನಿ.